ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದ ಭಾರತದ ಮೇಲೆ ಪರಿಣಾಮ ಬೀರ್ತಾ ಇದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ವಿಚಾರ. ಸಚಿವರು ಕಾರ್ಯದರ್ಶಿಗಳ ಸಮಿತಿ ರಚನೆಗೆ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಾರದು, ಆ ರೀತಿ ಎಚ್ಚರಿಕೆ ವಹಿಸಬೇಕು. ಅಲ್ಪಾವಧಿ ಹಾಗೂ ದೀರ್ಘಾವಧಿ ಕ್ರಮಗಳ ಬಗ್ಗೆ ಸಮಾಲೋಚನೆ ನಡೆಸಬೇಕು. ಇನ್ನು ರೈತರಿಗೆ ರಸಗೊಬ್ಬರ ಪೂರೈಕೆಯಲ್ಲಿ ಯಾವುದೇ ಕಾರಣಕ್ಕೂ ವ್ಯತ್ಯಯ ಆಗಬಾರದು ಅಂತ ಹೇಳಿ ಪ್ರಧಾನಿ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಆಹಾರ, ಇಂಧನ ಮತ್ತು ರಸಗೊಬ್ಬರಗಳ ಕೊರತೆ ಆಗಬಾರ್ದು. ಅಲ್ಪಾವಧಿ ದೀರ್ಘಾವಧಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮುಂದಾಲೋಚನೆಯ ದೃಷ್ಟಿಯಿಂದ ನಾವು ಕೈಗೊಳ್ಳಬೇಕಾಗುತ್ತೆ. ಇನ್ನುಳಿದ ಹಾಗೆ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಯ ಆಗಬಾರ್ದು ಅಂತ, ಮುಂಗಾರು ಹಂಗಾಮಿಗೆ ರಸಗೊಬ್ಬರ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಬೇಕು ಅಂತ, ಇದೆಲ್ಲವೂ ಕೂಡ ಸೂಚನೆಗಳು ಪ್ರಧಾನಿ ಮೋದಿ ಕೊಟ್ಟಿರೋದು. ಒಂದು ವೇಳೆ ಕೊರತೆ ಇದ್ದರೆ ಪರ್ಯಾಯ ದೇಶಗಳಿಂದ ಯಾವುದೋ ಅದು ಕೊರತೆ ಇದೆ ಅದನ್ನು ಆಮದು ಮಾಡಿಕೊಳ್ಳೋ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ರಾಸಾಯನಿಕ ಮತ್ತು ಔಷಧೀಯ ವಲಯಕ್ಕೆ ಕೂಡ ಏನೆಲ್ಲ ಅಗತ್ಯತೆ ಇದೆ, ಯಾವುದಕ್ಕೆ ಹೊಡೆತ ಬೀಳೋ ಸಾಧ್ಯತೆ ಇದೆ, ಆ ಕಚ್ಚಾ ವಸ್ತುಗಳ ಆಮದನ್ನು ಈಗಲೇ ಹೆಚ್ಚುಗೊಳಿಸಿ ಅಂತ ಹೇಳಿ ಕೂಡ ಇವತ್ತಿನ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಭಾರತೀಯ ರಫ್ತುದಾರರಿಗೆ ಹೊಸ ಜಾಗತಿಕ ಮಾರುಕಟ್ಟೆಯನ್ನು ಹುಡುಕಬೇಕು. ಇದೆಲ್ಲವೂ ಕೂಡ ದೂರದೃಷ್ಟಿ ಇಟ್ಕೊಂಡು ಮಾಡಿರುವಂಥ ಆಲೋಚನೆ. ಅಗತ್ಯ ವಸ್ತುಗಳ ಕಾಳಸಂತೆ ಮತ್ತು ಅನಗತ್ಯ ದಾಸ್ತಾನು ಅದನ್ನು ತಡಿಬೇಕು. ರಾಜ್ಯ ಸರ್ಕಾರಗಳೊಂದಿಗೆ ಕಟ್ಟುನಿಟ್ಟಿನ ಸಮನ್ವಯ ಜಾರಿ ಇರಬೇಕು ಅಂತ ಹೇಳಿ ಈ ಸಮಿತಿಯಲ್ಲಿ ಸೂಚನೆ ಕೊಟ್ಟಿದ್ದಾರೆ.